ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬೆಳಗ್ಗೆ ಎದ್ದಿದ್ದು ಅರೌಂಡ್ 8:15 8:15 ಆಗಿತ್ತು. ಹಾಗಾಗಿ ಇವತ್ತು ಕೂಡ ವಾಕಿಂಗ್ ಇಲ್ಲ. ಎದ್ದ ತಕ್ಷಣ ನೀರು ಕುಡಿತಾ ಇದ್ದೀನಿ. ಲೆಮನ್ ಹಾಕ್ಕೊಳ್ತಾ ಇಲ್ಲ, ಎಂಥದ್ದು ಇಲ್ಲ, ಪ್ಲೈನ್ ವಾಟರ್ ತೊಗೊಳ್ತಾ ಇದ್ದೀನಿ. ಐ ಲವ್ ಯು. ಯಾರು ಇಷ್ಟ ನಿನಗೆ? ಯಾರು ನಾನು? ಹಾಂ, ಅಪ್ಪ ಯಾಕೆ? ಮಂಕ 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 ಇಲ್ಲಿ ಮಂಕೋಬೇಕು. ಮಲಗಿದ್ರೆ ಮಾತ್ರ ಮಾತಾಡೋದಿಲ್ಲ ಅಂದರೆ ಮಾತಾಡಲ್ಲ. ಮಲ್ಕೋ, ಎಡಗಡೆಯಿಂದ ಎದ್ದೇಳಬಾರ್ದು. ಮಂಕ ಮಲಗಡೆಯಿಂದ ಎದ್ದೇಳಬೇಕು. ನಿಧಾನ ಮಂಕ, ನಿಧಾನ 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 ನಿಧಾನ. ಕೆಳಗಡೆ ಬಂದು ಮಂಕ. ಕೈ ಹಿಡ್ಕೊ, ಹೇಳು. ಕೈ ಹಿಡಿ. ಕರ ಆದರೆ ಹೇಳಬೇಕು. ಹೇಳಿಲ್ಲ ಅಂದರೆ ನಾನು ಮಾತಾಡ್ಸಲ್ಲ. ಚಿಂಟಿ ಟಿ ವಿ ಕೊಡಲ್ಲ. ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕರಾಮೂಲೆ ಸ್ಥಿತಿ ಗೌರಿ ಪ್ರಭಾತೆ ಕರದರ್ಶನಂ. ದೇವರೇ ಒಳ್ಳೇದು ಮಾಡಪ್ಪ, ಕಾಪಾಡಪ್ಪ. ಬೆನಕ ಬೆನಕ ಹೇಳು. ಏಕದಂತ ಪಚ್ಚೆಕಲ್ಲು ಪಾನಿಪೀಠ ಮುತ್ತಿನುಂಡೆ ಇಂತಿ ಒಪ್ಪುವ ಇಂತಿ ಒಪ್ಪುವ ಇಂತಿ ಒಪ್ಪುವ ಶ್ರೀ ಸಿದ್ಧಿವಿನಾಯಕ ದೇವರ ಪಾದಕ್ಕೆ 21 ನಮಸ್ಕಾರಗಳು. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಮಗಳೇ. ಕೇಳಿಸ್ಲಿಲ್ಲ. ನೈಸ್. ಏನು ತಗೋಬತ್ತೀರಾ? ಚಾಕ್ಲೇಟ್ ಹೇಳಲ್ಲ. ನಿಧಾನಕ್ಕೆ ಎತ್ಕೊಂಡ್ಬರ್ಬೇಕು. ಮೇಡಮ್ ಅವರು ಅಂತೂ ಇಂತೂ ಅಂಗಡಿಗೆ ಒಬ್ಬರೇ ಹೋಗುವಷ್ಟು ದೊಡ್ಡವರಾಗೋಗ್ಬಿಟ್ಟಿದ್ದಾರೆ. ನನಗೆ ಭಯ, ಎಲ್ಲಿ ಆ ಕವರ್ ಬೀಳಿಸ್ಬಿಡ್ತಾಳೆ ಅಂತ. ಅವಳು ಆ ಥರ ಇಟ್ಕೊಂಬರೋದು ನೋಡಿ ನಿಜ ಬೀಳಿಸ್ತಾಳೆ ಅಂತಲೇ ಅಂದ್ಕೊಂಡೆ. ಓ ಆಯಿತು, ಮೊಟ್ಟೆ ಎಲ್ಲ ಒಡೆದೋಗ್ಬಿಡುತ್ತೆ ಅಂದ್ಕೊಂಡೆ. ಫೈನಲ್ ಆಗಿ ಸೇಫಾಗಿ ತೊಗೊಂಬರ್ತಾ ಇದ್ದಾಳೆ. ಜೊತೆಗೆ ಅವಳಿಗೆ ಕಮಿಷನ್ ಬೇರೆ. ಹೋಗಿ 2 ಚಾಕ್ಲೇಟ್ ತೊಗೊಂಡಿದ್ದಾಳೆ. ಅದನ್ನು ನೋಡಿ ಹಿಂದೆ ಕೈಯಲ್ಲಿ ಬಚ್ಚಿಟ್ಕೊತಾ ಇದ್ದಾಳೆ. ಎಲ್ಲಿ ನಾನು ನೋಡಿದ್ರೆ ಕಿತ್ತಿಟ್ಕೊಂಡ್ಬಿಡ್ತೀನಿ ಅಂತ ಹಿಂದೆ ಬಚ್ಚಿಟ್ಕೊತಾ ಇದ್ದಾಳೆ. ಅಮ್ಮ ಏನೂ ತಂದಿಲ್ಲಮ್ಮ, ಮೊಟ್ಟೆ ಮಾತ್ರ ತಂದಿದ್ದೀನಿ ಅಂತ ಹೇಳ್ತಾಳೆ. ಬಾಂಧವ್ಯ ಒಳೊಳಗೇ ಖುಷಿ ಆಗ್ತಾಯಿದೆ. ನಾನು ಚಾಕ್ಲೇಟ್ ತೊಗೊಂಡಿದ್ದೀನಿ, ಅಮ್ಮ ಏನೂ ಮಾಡೋಕ್ಕಾಗಲ್ಲ ಅಂತ ತಂದು ಸೇಫಾಗಿ ಕೊಟ್ಲು. ನಂತರ ಇವತ್ತು ಗಣರಾಜ್ಯೋತ್ಸವ ಇರೋದ್ರಿಂದ ಮಕ್ಕಳುಗಳು ಜಾಥಾ ಹೋಗ್ತಾ ಇದ್ದಾರೆ. ಇದೆಲ್ಲ ನೆನ್ಪಿಸ್ಕೊಂಡ್ರೆ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಇರ್ತದೆ, ನಾವು ಹೋಗ್ತಾ ಇದ್ವಿ, ಅದೇ ನೆನಪಾಗುತ್ತೆ. ಸೊ ಸ್ವಲ್ಪ ದೂರ ಅಷ್ಟೇ, ಫುಲ್ಲೇನು ಊರು ಸುತ್ತ ಎಲ್ಲ ಹೋಗಲ್ಲ. ಅಲ್ಲಿ ಮನೆ ಹತ್ರ ಒಂದು ರೋಡ್ ಇದೆ, ಅಲ್ಲಿಂದ ಬರೋ ತನಕ ಟರ್ನ್ ಹೋಗ್ಬಿಡ್ತಾರೆ. ಆ ಕಾರಲ್ಲಿ ನೋಡಿ ಅಲ್ಲಿ ತಾತ ಇದ್ದಾರೆ. ಆ ತಾತ ಸಲ್ಯೂಟ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಹೋಗ್ತಾ ಇದ್ದು ಈ ಮಕ್ಳುಗಳು ಬರೋದು ನೋಡಿ ಕಾರ್ ನಿಲ್ಲಿಸಿ ನಮಸ್ಕಾರ ಹೊಡಿತಾ ಇದ್ದಾರೆ. ಸಲ್ಯೂಟ್ ಮಾಡ್ತಾ ಇದ್ದಾರಲ್ಲ, ಏನು ಚಂದ ಅಲ್ಲ. ಆಗಿನ ಕಾಲದವರು ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ. ಅವ್ರು ಮಕ್ಳು ಹೋದ ತಕ್ಷಣ ಅವ್ರು ಹೊರಟ್ರು. ನಿಜ ನಾವೆಲ್ಲ ಆಗಿದ್ದರೆ ಮಕ್ಳುಗಳ ಸೈಡಿಗೆ ಹೋದ್ರೆ ಸಾಕಪ್ಪ ಅಂತ ಬೇಗ ಹೊರಟ್ಬಿಡ್ತಿದ್ವಿ. ಬಟ್ ಅವರು ಗ್ರೇಟ್. ಯಾವ ಸ್ಟೈಲಲ್ಲಿ ಕೂತಿದ್ದಾಳೆ ನನ್ನ ಮಗಳು, ಹೆಂಗೆಂಗೋ ಕೂತಿದ್ದಾಳೆ ಟಿ ವಿ ನೋಡ್ತಾ. ಅವಳ ಫುಡ್ ಅಂತೂ ರೆಡಿಯಾಗಿದೆ. ಸೇಮ್ ನಾನೇನು ತೊಗೊಳ್ತೀನಿ ಅದೇ, ಬಟ್ ಕ್ವಾಂಟಿಟಿ ಕಡಿಮೆ ಕೊಟ್ಟಿರ್ತೀನಿ. ಅವಲಕ್ಕಿ ಉಪ್ಪಿಟ್ಟು, ಕುಕುಂಬರ್ ಮತ್ತು ಏನು ಗೊತ್ತಾ, ಇದು ಬೋಂಡ. ನನ್ನ ಮಗಳು ವಶಿಲಿ ಬೋಂಡ, ಅದು ಮೊಟ್ಟೆನ ಅವಳಿಗೆ ಬೋಂಡ ಅಂತ ಹೇಳ್ಕೊಟ್ಬಿಟ್ಟಿದ್ದೀವಿ. ಸೊ ಏನಾದ್ರು ಮೊಟ್ಟೆ ತಿಂತೀವಿ ಅಂತಂದರೆ ನಮ್ಮ ಅಜ್ಜಿ ನಮ್ಮಮ್ಮ ಬೈತಾರೆ. ಅದಕ್ಕೋಸ್ಕರ ಅವಳಿಗೆ ಬೋಂಡ ಅಂತ ಹೇಳು ಅಂತ ಹೇಳ್ಕೊಟ್ಟಿದ್ದೀನಿ.
ಹಾಗಾಗಿ ಅವಳು ಬೋಂಡ ಅಂತ ಹೇಳ್ತಾಳೆ. ಚೆನ್ನಾಗಿತ್ತು ಅವಲಕ್ಕಿ ಉಪ್ಪಿಟ್ಟು ಕೂಡ. ನನಗೆ ಫೇವ್ರೆಟ್ ಅವಲಕ್ಕಿ ಉಪ್ಪಿಟ್ಟು. ನಾವೇನಿದ್ದಾಗ ಹೇಳ್ತಾ ಇರ್ತಾರೆ ವೀಕ್ಲಿ ಒನ್ಸ್ ಏನಾದ್ರು ಮಾಡ್ತು ಅಂತಂದರೆ, ಓ ನಿಂಗೆ ನೀನು ಫೇವ್ರೆಟ್ ಮಾಡ್ಕೊಂಬಿಟ್ಟ ಅಂತ. ಸೊ ಅವರೇ ಇರಲಿಲ್ಲ, ಹಾಗಾಗಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಂಡ್ವಿ. ಇಲ್ಲಿ ನೋಡಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಹೆಂಗೆ ಮಾಡಬೇಕು ಅಂದರೆ ಈ ಥರ ಅವಳು ಏನು ಮಾಡ್ತಾಳೆ ಅದೆಲ್ಲ ಮಾಡಿಸ್ಕೊಬೇಕು. ನನಗೂ ಸಿಟ್ಟು ಬರುತ್ತೆ ಸಮ್ಟೈಮ್ಸ್, ನಾನು ಮಾಡಲ್ಲ ಹೋಗತ್ಲಕ್ಕೆ ಅಂತ ಕೂತ್ಕೊಂಡ್ಬಿಟ್ರೆ, ಅಮ್ಮ ಪ್ಲೀಸ್ ಮಾಡು ಅಮ್ಮ, ನನ್ನ ಜೊತೆ ಆಟಾಡಮ್ಮ, ನೀನು ಆಟಾಡಲ್ವಾ, ನನಗೆ ಕೋಪ ಬರುತ್ತೆ ಅಂತಾಳೆ. ಲಿಟ್ರಲಿ ಅವಳು ಎಲ್ಲೂ ಹೊರಗಡೆ ಬಿಡಲ್ವಲ್ಲ, ಹಾಗಾಗಿ ಅವಳ ಜೊತೆ ನಾನೇ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಅದಿಲ್ಲ ಅಂದರೆ ಚಿಂಟು ಟಿ ವಿ ನೋಡಿ, ಹಿಂದೆ ಚಿಂಟು ಟಿ ವಿ ಓಡ್ತಾ ಇದೆ, ಬಟ್ ಅವ್ರದ್ರೂ ಅವಳ ಜೊತೆ ಆಟ ಆಡಬೇಕು. ನಾನು ಕಿಟ್ಲೆ ಮಾಡ್ತೀನಿ ಯಾವಾಗಲೂ, ಲೈಕ್ ನಾನು ಅವಳು ಟಾಮ್ ಆ್ಯಂಡ್ ಜೆರ್ರಿ ಇದ್ದಂಗೆ ಯಾವಾಗಲೂ ಕಿಟ್ಲೆ ಮಾಡ್ತಾ ಇರ್ತೀನಿ. ಅದಕ್ಕೆ ಅವಳು ಅವ್ರ ಅಪ್ಪನ ಜಾಸ್ತಿ ಇಷ್ಟಪಡ್ತಾಳೆ. ಅವರಪ್ಪ ಆದರೆ ಜಾಸ್ತಿ ಕಿಟ್ಲೆ ಮಾಡಲ್ಲ, ನಾನಾದರೆ ಜಾಸ್ತಿ ಕಿಟ್ಲೆ ಮಾಡ್ತೀನಿ. ನಂಗೆ ಬೇಜಾರಾಯಿತು, ಇಟ್ಕೊ ನೀನು ಆಟ ಆಡ್ಕೊ ಅಂತ ನಾನು ಇದು ಹೇಳ್ತಾ ಇದ್ದೀನಿ. ಅವಳಿಗೆ ಬೇಜಾರಾಗೋಯ್ತು ಪಾಪ. ಆನಂತರ ಸ್ನ್ಯಾಕ್ಸ್ ಟೈಮ್ ಆಗಿತ್ತು. ನಾನು ಬನಾನ ತೊಗೊಳ್ತಾ ಇದ್ದೀನಿ. ಮೇಡಮ್ ಅವ್ರ ಕೋಪ ಬಂದುಬಿಟ್ಟಿದೆ. ಯಾಕೆ ಹೇಳಿ, ಅವಳ ಜೊತೆ ಆಟ ಆಡಲಿಲ್ವಲ್ಲ ಅದಕ್ಕೆ. ಹೋದ್ಲು, ರಿಮೋಟ್ ತೊಗೊತಾಳೆ, ರಿಮೋಟ್ ತೆಗೆದು ನನಗೆ ಕೊಡ್ತಾಳೆ. ಎಷ್ಟು ಬೇಗ ಕೋಪ ಬರ್ತಂದರೆ ಸರಿ ಕೋಪ ಮಾಡ್ಕೊಂಡ್ಬಿಡ್ತಾಳೆ ಬೇಗ. ನಾನು ಆಟ ಆಡ್ತಾ ಇದ್ದಿದ್ದೆ, ಎದ್ದು ಹೋದ ತಕ್ಷಣವೇ ಕೋಪ ಬಂದಾಯಿತು ಮೇಡಮಿಗೆ. ಅವಳು ಕೋಪ ಮಾಡ್ಕೊಂಡಾಗೆಲ್ಲ ನಾನು ಏನು ಮಾಡ್ತೀನಿ ಅಂದರೆ ಚಿಂಟು ಟಿ ವಿ ಆಫ್ ಮಾಡ್ತೀನಿ ಅಂತ ಹೇಳ್ತಿರ್ತೀನಿ. ಅವಾಗ ಸ್ವಲ್ಪ ಸಮಾಧಾನ ಆಗ್ತಾಳೆ. ನನಗೆ ಒಂದೇ ರಿಮೋಟ್ ಕೊಟ್ಟರೆ ಇನ್ನೊಂದು ರಿಮೋಟ್ ಯಾರು ಕೊಡ್ತಾರೆ ಅಂದೆ, ಮತ್ತೆ ಅದನ್ನು ತಂದು ಕೊಟ್ಟಳು. ಅಯ್ಯೋ ನನ್ನ ಮಗಳು ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಎಷ್ಟು ಕೋಪ ಮಾಡ್ಕೊಂಡಿದ್ದಾಳೆ ನೋಡಿ. ಅವಳು ರೇಗಿಸ್ತಾ ನಂದು ಸ್ನ್ಯಾಕ್ಸ್ ಟೈಮ್ ಆಗಿತ್ತಲ್ವ, ಬಾಳೆಹಣ್ಣು ತೊಗೊಂಡೆ, ಜೊತೆಗೆ ವೇ ಪ್ರೋಟೀನ್ ತೊಗೊಳ್ತಾ ಇದ್ದೀನಿ. ಮನೇಲಿ ಹಣ್ಣೆಲ್ಲ ಖಾಲಿಯಾಗೋಗಿದೆ, ಹಾಗಾಗಿ ಬಾಳೆನೇ ತೊಗೊಳ್ಬೇಕು ಸದ್ಯಕ್ಕೆ. ಕೆಲವ್ರು ಕೇಳಿದ್ರು ವೇ ಪ್ರೋಟೀನ್ ತೊಗೊಳ್ತೀರಲ್ಲ, ಯಾಕೆ ತೊಗೊಳ್ತೀರಾ ನೀವು ಅಂತ. ಮಸಲ್ಸ್ ಲೇದವ್ರು ತೊಗೊಳ್ತಾ ಇದ್ದೀನಿ. ತುಂಬ ಫ್ಲೇವರ್ಸ್ ಇರುತ್ತೆ. ಇಂಥ ಬುದ್ಧಿವಂತರೆಲ್ಲರೂ ಇರ್ತಾರ. ಚಾಕ್ಲೇಟ್ ತೊಗೊಳ್ತಾ ಇದ್ದೀನಿ, ಚಾಕ್ಲೇಟ್ ತೊಗೊಳ್ತಾ ಇದ್ದೀನಿ ಇವಾಗ. ನೋಡಿದ್ರಲ್ಲ ಬಾಂದು ಹೆಂಗೆ ಆಡ್ತಾ ಇದ್ದಾಳೆ ಅಂತ. ಫ್ಯಾನ್ ಆನ್ ಮಾಡಿಕೊಂಡು ಗಾಳಿ ಕಿರಿಕೆನ ಆಟ ಆಡಿಸ್ತಾ ಇದ್ದಾಳೆ. ಅದನ್ನು ಪಲ್ಯಕ್ಕೆ ನಾನು ಬೀಟ್ರೂಟ್ ಪಲ್ಯ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿದೆ. ಬಟ್ ಆ ನೀರನ್ನ ಕೆಲವರು ಚೆಲ್ಬಿಡ್ತಾರೆ. ಅಯ್ಯೋ ಇಲ್ಲ ಸಾಂಬಾರು ಮಾಡೋದ್ರೆ ಅದೇ ಕಲರ್ ಆಗುತ್ತೆ ಅಂತ ಸಾಂಬಾರು ಕೂಡ ರಸಮ್ ಕೂಡ ಏನು ಮಾಡ್ಕೊಳ್ಳಲ್ಲ. ನಾನು ಏನು ಮಾಡ್ತೀನಿ ಅಂತಂದರೆ, ಒಂದು ಲೋಟಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಜೀರಿಗೆ ಪೌಡ್ರ್ ಹಾಕಿ ಏನು ಅದ್ರ ನೀರಿರುತ್ತೆ ಅದನ್ನು ನಾನು ಕುಡಿತೀನಿ. ಬಾಂದು ಕೂಡ ಸಖತ್ ಇಷ್ಟಪಡ್ತಾಳೆ. ಅವಳು ಹೆಂಗೆ ಕುಡಿತಾಳೆ ಅಂದರೆ ಗೊತ್ತಾ ನಿಮಗೆ, ಅವಳು ಒಂದು ಸಿಪ್ ಮಾಡ್ತೀನಿ ಅಂದರೆ ಸಿಪ್ ಮಾಡಲ್ಲ. ಅಮ್ಮ ಈ ಎಣ್ಣೆ ಹೊಡಿತಾರಲ್ಲ, ಒಂದು ಕೈಯಲ್ಲಿ ಎತ್ಕೊಂಡು ಹಿಂಗೆ ಒಂದು ಟೇಸ್ಟ್ ಮಾಡ್ತಾರಲ್ಲ, ಲೈಕ್ ಉಪ್ಪಿನಕಾಯಿ ನೆಕ್ತಾರಲ್ಲ ಆ ಥರ ನೆಕ್ತಾರೆ. ಇಲ್ಲ ಹಂಗೆ ಕುಡಿಬೇಕು ಅಂತಂದರೆ ಇಲ್ಲ ಅಮ್ಮ ಹಾಗೆ ಬೇಡ ಅಮ್ಮ ನನಗೆ. ನೋಡಿ ಅವಳಿಗೆ ಹೆಂಗೆ ಬೇಕೋ ಹಂಗೆ ಕುಡಿತಾಳೆ. ನಾನಂತೂ ಬೀಟ್ರೂಟ್ದು ಪಲ್ಯ ಮಾಡೋದಾಗಲೆಲ್ಲ ಇದೇ ಥರ ಮಾಡ್ತೀನಿ, ನೀರು ವೇಸ್ಟ್ ಮಾಡಲ್ಲ. ಸೊ ಮಧ್ಯಾಹ್ನ ಊಟಕ್ಕೆ ಮೊಟ್ಟೆ ಹಾಕಿ ಒಂದು ಜಸ್ಟ್ ಎಗ್ ಆಮ್ಲೆಟ್ ಮಾಡ್ಕೊಂಡಿದ್ದೆ. ಮೊಸರು, ಬೀಟ್ರೂಟ್ ಪಲ್ಯ, ಅನ್ನ ಮತ್ತು ರಸ. ಅವಳು ಏನು ಗೊತ್ತಾ, ಬಾಂಧವ್ಯ ಪ್ರಾಬ್ಲಮ್ಮು. ಊಟ ಮಾಡಿದ ತಕ್ಷಣ ಊಟ ಮಾಡ್ತಾರೆ ನಾನು ಹೊಟ್ಟೆ ಹೊಸ್ಕೊಂಡು ನಾನು ಅನ್ನೋದಷ್ಟೇ, ನನಗೆ ಊಟ ಮಾಡೋಕೆ ಸ್ವಲ್ಪ ನೆಮ್ಮದಿ ಕೊಡಮ್ಮ ಅಂತ. ಅದೆಲ್ಲ ಇಲ್ಲ, ವಾಶ್ರೂಮ್ಗೆ ಹೋಗ್ಬೇಕಮ್ಮ ಅಂತ ಹೇಳ್ಬಿಡ್ತಾಳೆ. ಅವಳಿಗೆ ರೇಗಿಸ್ತಾ ಇದ್ದೀನಿ. ಅವಳು ಫಸ್ಟೇ ಮೊಟ್ಟೆ ಖಾಲಿ ಮಾಡ್ಕೊಬಿಟ್ಟಿದ್ದಾಳೆ. ಸೊ ಈಗ ನನ್ನ ತಟ್ಟಿಲ್ರೋ ಮೊಟ್ಟೆ ಬೇಕು ಅವಳಿಗೆ, ನಾನು ಕೊಡಲ್ಲ ಅಂತ ಹೇಳ್ತಾ ಇದ್ದೀನಿ. ಸಂಡೇ ಆಗಿತ್ತಲ್ವಾ, ಹಾಗಾಗಿ ಬಾಂಧಿಗೆ ಓಟ್ಸ್ ಬಿಸ್ಕೆಟ್ ಮಾಡಿದ್ದೆ. ಇವಾಗ ನಾನು ತಿಂತೀನಿ, ನಾವಿನ್ಗೂ ಇಷ್ಟ. ರೆಸಿಪಿ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ, ಚೆಕ್ ಮಾಡಿ ನನ್ನ ಪೇಜಲ್ಲಿ. ಈ ಚಳಿಗಾಲಕ್ಕಂತೂ ಲಿಪ್ಪಂತೂ ಸರಿ ಹೊಡ್ಕೊಂಡಿರುತ್ತೆ. ಲಿಪ್ ಬಾಮ್ ಬಂದು ಲಿಪ್ಸ್ಟಿಕ್ ಕಲರ್ ಇರುತ್ತೆ, ಅದು ಹಾಕಿರೋದ್ರಿಂದ ನನ್ನ ಮಗಳಮ್ಮ ಯಾಕೆ ಮನೇಲಿ ಇಟ್ಕೊಂಡೆ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ಯಾ ಅಂತ ಹೇಳ್ತಾ ಇರ್ತಾಳೆ. ಕ್ಯಾಕರ್ಸ್ ಹೋಗಿತ್ತಾಳೆ ಒಂದೊಂದು ಟೈಮಲ್ಲಿ, ಮನೇಲಿ ಇಟ್ಕೊಂಡು ಹಾಕ್ಕೊಬೇಕಾ ನೀನು ಅಂತ. ಬಿಸ್ಕೆಟ್ ಟ್ರೈ ಮಾಡಿ, ಖಂಡಿತ ಸೂಪರಾಗಿರುತ್ತೆ. ಏನಮ್ಮ ವಾವ್, ಚೆನ್ನಾಗಿದೆ ಅಲ್ಲ, ಇಷ್ಟ ಆಯ್ತಾ? ಬಸ್ ಅಲ್ಲೇ ಇದೆಯಾ? ಹೋಗ್ತೀಯಾ ಸ್ಕೂಲಿಗೆ ಅದರಲ್ಲಿ? ಏಕೆ? ಹಾಂ, ಕಾಲೇಜ್ ಬಸ್ಸಲ್ಲಿ ಹೋಗ್ತೀಯಾ? ಓಕೆ ಫೈನ್, ಮರ್ತೋಗಿತ್ತು ಮಗಳೇ. ಸ್ಕೂಲ್ ಬಸ್ಸಲ್ಲಿ ಹೋಗಲ್ವಾ? ನೀನು ಕಾಲೇಜ್ ಸೇರ್ಕೋತೀಯಾ? ಓಕೆ ಫೈನ್, ನಿನ್ನ ಕಾಲೇಜ್ಗೆ ಸೇರಿಸ್ತೀನಿ. ಕಾಲೇಜ್ ಅನ್ಬೇಕಾ? ಓಕೆ ಫೈನ್, ಕಾಲೇಜ್ಗೆ ಸೇರಿಸ್ತೀನಿ. ಓಕೆನಾ? ಸಂಜೆ ಬಾಂಧು ಜೊತೆ ಒಂದು ರೌಂಡ್ ವಾಕ್ ಹೋಗಿ ಬಂದೆ. ಮೇಡಮ್ ಅವರು ಯಾವುದೇ ಕಾರಣಕ್ಕೂ ಸ್ಕೂಲಿಗೆ ಹೋಗಲ್ಲ, ನಾನು ಕಾಲೇಜಿಗೆ ಹೋಗೋದು ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ನಿಮಗೆ ಚೆನ್ನಾಗಿ ಗೊತ್ತಿರೋಂಥ ಕಾಲೇಜ್ ಇದ್ದರೆ ಸಜೆಸ್ಟ್ ಮಾಡಿ, ಜಾಯಿನ್ ಮಾಡಿಸ್ಬಿಡೋಣ.
ಸೊ ನನಗೆ ಹೊಟ್ಟೆ ಫುಲ್ಲಾಗಿತ್ತು, ಹಾಗಾಗಿ ರಾಗಿ ಗಂಜಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. 1 ಲೋಟ ನೀರು ಹಾಕಿದ್ದೀನಿ, ಲೈಕ್ ಟೀ ಕಪ್ಪಲ್ಲಿ. ಸ್ವಲ್ಪ ಮೊಸರು ಹಾಕ್ಕೊಂಡೆ, ಜೊತೆಗೆ ರಾಗಿ ಹಿಟ್ಟು ಹಾಕ್ಕೊಂಡು ಈಗ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾರಾದರೂ ಕಾನ್ಸ್ಟಿಪೇಷನ್ ಆಗ್ತಾಯಿದೆ, ಲೈಕ್ ನನಗೆ ಹೊಟ್ಟೆ ಉಬ್ಬರ ಈ ಥರ ಎಲ್ಲ ಆಗ್ತಾಯಿದೆ ಅಂದಾಗ 1 ಲೋಟ ರಾಗಿ ಗಂಜಿ ತೊಗೊಳ್ಳಿ. ತುಂಬ ಹೆಲ್ದಿಯಾಗಿರುತ್ತೆ ಆ್ಯಂಡ್ ಹೊಟ್ಟೆ ಬೇಗ ಕ್ಲಿಯರ್ ಆಗುತ್ತೆ. ಫೈಬರ್ ಇಂಟೇಕ್ ಕಡಿಮೆ ಆಯಿತು ಅಂದರೆ ಖಂಡಿತ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಫೈಬರ್ ಇಂಟೇಕ್ ಕಡೆ ಗಮನ ಇರಲಿ. ನಾನು ಮಾಡ್ಕೊಳ್ಳೋದು ರಾಗಿ ಗಂಜಿ ಯಾವಾಗಲೂ ಇದೆ, ನಮ್ಮಮ್ಮ ಹೇಳ್ಕೊಟ್ಟಿರೋದು. ಸೊ ಇದೇ ಮೆಥಡ್ ಫಾಲೋ ಮಾಡ್ತೀನಿ. ಕೆಲವೊಬ್ಬರು ಹಿಟ್ಟು ಮತ್ತು ಲೈಕ್ ಗಂಜಿ ಥರ ಮಾಡಿ ಆನಂತರ ಮಜ್ಜಿಗೆ ಅಥವಾ ಮೊಸರು ಸೇರಿಸ್ತಾರೆ. ನಾನು ಫಸ್ಟೇ ಸೇರಿಸ್ಕೊಂಡ್ಬಿಡ್ತೀನಿ. ಅಮ್ಮ ಹೇಳ್ಕೊಟ್ಟಿರೋದಲ್ವ, ಹಾಗಾಗಿ ಚೇಂಜ್ ಮಾಡ್ಕೊಂಡಿಲ್ಲ. ಮುಂದೆ ಏನಾದ್ರು ಚೇಂಜ್ ಮಾಡ್ಕೊಬೇಕು ಅಂದರೆ ಖಂಡಿತ ಮಾಡ್ಕೊಳ್ತೀನಿ. ನಾನು ಹಂಗೆ ಮೊನ್ನೆ ಒಂದು ವಿಡಿಯೋ ಶೇರ್ ಮಾಡಿದ್ದೆ ಇನ್ಸ್ಟಾಗ್ರಾಮ್ನಲ್ಲಿ. ವೆಯ್ಟ್ ಲಾಸ್ ಮಾಡಬೇಕು ಅಂತಂದರೆ ನೀವುಗಳು ಲಿಕ್ವಿಡ್ ತೊಗೊಂಡು ವೆಯ್ಟ್ ಲಾಸ್ ಮಾಡ್ಕೊತೀರಾ. ಎಕ್ಸಾಂಪಲ್ ಯಾವುದೋ ಜ್ಯೂಸ್ ಅಂತೆ, ABC ಜ್ಯೂಸ್ ಅಂತೆ, ಆಮ್ಲೆಟ್ ಜ್ಯೂಸ್, ಸಮಥಿಂಗ್ ಇದೆಲ್ಲ ಕುಡಿದು ವೆಯ್ಟ್ ಲಾಸ್ ಮಾಡ್ಕೊಳ್ತೀರಾ. ಅಕಸ್ಮಾತ್ ನಿಮ್ಮ ಮನೆಗಳಲ್ಲಿ ಪೆಟ್ಟುಗಳೇನಾದ್ರೂ ವೆಯ್ಟ್ ಜಾಸ್ತಿ ಇತ್ತು ಅಂದರೆ ನೀವು ಸೌತೆಕಾಯಿ ಜ್ಯೂಸ್ ಕುಡಿಸ್ತೀರಾ ಅಥವಾ ABC ಜ್ಯೂಸ್ ಕುಡಿಸ್ತೀರಾ? ಯಾವ ಜ್ಯೂಸ್ ಕುಡಿಸ್ತೀರಾ ಹೇಳಿ ನನಗೆ ಸ್ವಲ್ಪ. ಖಂಡಿತ ಕುಡಿಸಲ್ಲ ಅಲ್ಲ. ಸೊ ಆ್ಯಕ್ಟಿವಿಟಿ ಲೆವೆಲ್ ಜಾಸ್ತಿ ಮಾಡಿಸಿ ಊಟ ತಿಂಡಿ ಕಡಿಮೆ ಮಾಡ್ತೀರಾ. ಅದೇ ಲೆಕ್ಕ ನಿಮ್ಮ ಬಾಡಿಗೆ ಯಾಕೆ ಬರಲ್ಲ? ಯಾಕೆ ನೀವು ಯಾವಾಗಲೂ ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಬೇಕು ಅಂತೀರಾ? ಇಲ್ಲ ಯಾವುದೋ ಪ್ರಾಡಕ್ಟ್ಸ್ ತೊಗೊಬೇಕು, ಇಲ್ಲ ಊಟ ತಿಂಡಿ ಬಿಟ್ಬಿಡ್ಬೇಕು, ಇಲ್ಲ ಫಸ್ಟು ಜಿಮ್ ಜಾಯ್ನ್ ಆಗಿಬಿಡ್ಬೇಕು. ಬಟ್ ಬೇಸಿಕ್ ನಾವು ಮನೇಲಿ ಚೇಂಜ್ ಮಾಡ್ಕೊಳ್ದೆ ನಾವು ಇಲ್ಲ ದೇಹ ದಂಡಿಸ್ಬಿಡ್ಬೇಕು, ಇಲ್ಲ ಅಂತಂದರೆ ನಾನು ಊಟ ತಿಂಡಿ ಬಿಟ್ಬಿಡ್ಬೇಕು, ಇಲ್ಲ ಆ ಜ್ಯೂಸ್ ಕುಡಿಯೋಣ ಈ ಜ್ಯೂಸ್ ಕುಡಿಯೋಣ ಅಂತ ಸೊ ಎಕ್ಸ್ಪೆನ್ಸಿವ್ ಆಗಿ ನಿಮ್ಮ ಡಯಟ್ ಮಾಡ್ಕೊಳ್ತೀರಾ. ನೀವು ನನ್ನ ಪ್ಲೇಟ್ಸ್ ನೋಡ್ತಾ ಇರ್ತೀರಾ, ನಾನು ಕಂಪ್ಲೀಟಾಗಿ ಮನೆ ಊಟನೇ ತೊಗೊಳ್ತೀನಿ. ಎಕ್ಸ್ಟ್ರಾ ಅಂತ ಏನು ನಾನು ತೊಗೊಳಕ್ಕೆ ಹೋಗಲ್ಲ, ಮೀನ್ಸ್ ಫ್ಯಾನ್ಸಿ ಫುಡ್ಗಳು. ವೇ ಪ್ರೋಟೀನ್ ತೊಗೊಳ್ತೀನಿ, ಬಿಕಾಸ್ ನನ್ನ ಬಾಡಿಗೆ ಸ್ವಲ್ಪ ಪ್ರೋಟೀನ್ ಅವಶ್ಯಕತೆ ಇದೆ. ಹಾಗಾಗಿ ನಾನು ನನ್ನ ಕ್ಲೈಂಟ್ಸ್ ಯಾರಿಗೂ ನಾನು ವೇ ಪ್ರೋಟೀನ್ ತೊಗೊಳ್ಳಿ ಅಂತ ಸಜೆಸ್ಟ್ ಮಾಡಲ್ಲ. ಯಾಕೆಂತಂದರೆ ಅವ್ರಿಗೆ ಈಗ ನಾನ್ ವೆಜಿಟೇರಿಯನ್ ಆದರೆ ತಗೊಳ್ಳೋ ಅವಶ್ಯಕತೆ ಇರಲ್ಲ, ಬಂದಿರುತ್ತೆ. ನಾನು ವೆಜಿಟೇರಿಯನ್ ಕೂಡ ಮೇಂಟೈನ್ ಮಾಡ್ಕೊಳ್ತಾ ಇದ್ದಾರೆ, ಇನ್ನು ಚೆನ್ನಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ನೀವು ಯಾರು ನ್ಯೂ ಇಯರ್ ರೆಸೊಲ್ಯೂಷನ್ ಅಂತ ವೆಯ್ಟ್ ಲಾಸ್ ಜರ್ನಿ ಶುರು ಮಾಡಿ ಅಕಸ್ಮಾತ್ ಸ್ಟಾಪ್ ಮಾಡಿದ್ದೀರಾ ಅಥವಾ ಇನ್ನು ಮುಂದುವರಿಸ್ತಾ ಇದ್ದರೆ ಎಷ್ಟು kg ವೆಯ್ಟ್ ಲಾಸ್ ಆಗಿದ್ದೀರಾ ಅಂತ ಕಮೆಂಟ್ ಮಾಡಿ. ಲೆಟ್ಸ್ ಸಿ, ಬೇರೆಯವ್ರಿಗೂ ಇನ್ಸ್ಪಿರೇಷನ್ ಆಗ್ಬೋದು. ನೀವೇನಾದ್ರು ವೆಯ್ಟ್ ಲಾಸ್ ಆಗಿತ್ತು ಅಂತಂದರೆ ಇವನ್ ನನಗೂ ಕೂಡ ಇನ್ಸ್ಪಿರೇಷನ್ ಆಗಿರ್ಬೋದು. ನೀವು ಅಷ್ಟಾಗಿದ್ದೀರ, ನಾನು ಸ್ವಲ್ಪ ಕಡಿಮೆನಾದರೂ ಪರವಾಗಿಲ್ಲ ಆಗ್ಬೋದು ಅನಿಸುತ್ತೆ. ಸೊ ನೈಟ್ ಊಟಕ್ಕೆ ನಾನು ಬೀಟ್ರೂಟ್ ಪಲ್ಯ ಇತ್ತು, ಬೀಟ್ರೂಟ್ ಪಲ್ಯನೂ ತೊಗೊಂಡೆ ಮಧ್ಯಾಹ್ನದ್ದು. ಜೊತೆಗೆ ನಾನು ರಾಗಿ ಗಂಜಿ ಕೂಡ ತೊಗೊಂಡೆ. ಇದ್ರ ಜೊತೆಗೆ ವಾಟರ್ ಕಂಪ್ಲೀಟ್ ಮಾಡ್ಕೊತೀನಿ. ನಿದ್ದೆ ಅಂತೂ ಮಿಸ್ಸೇ ಮಾಡಲ್ಲ, ಹಾಗೆ ಸ್ಟ್ರೆಸ್ ತೊಗೊಳ್ಳಲ್ಲ. ಇದೆಲ್ಲ ಕಂಪ್ಲೀಟ್ ಮಾಡ್ಕೊಳ್ತು ಅಂದರೆ ವೆಯ್ಟ್ ಲಾಸ್ ಆರಾಮಾಗುತ್ತೆ.